ಇಷ್ಟನಿಗೆ ಕೇಳಕ್ಕೆ ನಿಮ್ಗೆ ಹೇಗೆ ಖುಷಿ ಆದ್ರೆ ತುಂಬಾ ಎನರ್ಜಿ ಬರುತ್ತೋ ಕೇಳಿಸ್ಕೋಬೇಕು. ನಾ ಮಾತಾಡುವಾಗ ನೀವು ಮಾತಾಡೋಂಗಿಲ್ಲ. ನೀನು ಪುಟ ಅಮ್ಮ ಮಾತಾಡುವಾಗ ಕೇಳಿಸ್ಕೋಬೇಕಷ್ಟೆ. 100% ಕೇಳಿಸ್ಕೋಬೇಕು. ನೀವು ತೀಟೆ ಮಾಡೋಂಗಿಲ್ಲ. ತೀಟೆ ಮಾಡಿದ್ರೆ ತಲೆ ಕೆಳಗೆ ಕಾಲು ಮೇಲೆ ಮಾಡಿ ನಿಲ್ಲಿಸ್ತೀವಿ. ಟೀಕೆ ಮಾಡ. ನಾ ಏನು ಹೇಳಿದ್ದೀನಿ ವಾಪಸ್ ಹೇಳದೇ ಇದ್ರೂ ಹಂಗೆ ಮಾಡ್ತೀನಿ. ಕೇಳಿಸ್ಕೊಳ್ಳಿ. ನಿಮಗೆ ಖುಷಿ ಆದರೆ ನೀವು ನೋಡಿದ್ರೇ ಕುಣಿತಾ ಇರ್ತೀರಾ, ಖುಷಿಯಾಗಿರ್ತೀರಾ ಅಲ್ವಾ? ನೀನು ಸೈಕಲ್ ಕೊಡಿಸಿದ್ದಿ ಎಷ್ಟು ಖುಷಿಯಾಗಿದೆ ನೀನು, ಹೌದಾ? ಖುಷಿ 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 ಇದ್ದಾಗ ಒಂದು ಎನರ್ಜಿ. ಎನರ್ಜಿ ಅಂದ್ರೇನು? ಶಕ್ತಿ, ಪವರ್. ನೀವು ನೋಡಿದ್ರೇ ನೋಡೋರ್ಗೂ ಖುಷಿ ಆಗುತ್ತೆ. ಖುಷಿ ಹೇಗೆ ಎನರ್ಜಿನೋ, ಕೋಪನೂ ಹಾಗೆ ಎನರ್ಜಿ. ನೋಡಿ, ಎನರ್ಜಿ ನಾವು ಬಂದಾಗ ಖುಷಿ ಮಾಡ್ತೀವಿ. ಕೋಪ ಮಾಡಿದಾಗ ಎನರ್ಜಿ ಏನಾಗುತ್ತೆ? ವೀಕ್ ಆಗ್ತದೆ. ಇವಾಗ ಕೋಪ ಬಂದ್ಬಿಟ್ಟಿದೆ, ಏನು ಮಾಡೋದು ಇವಾಗ? ಕೋಪ ಎನರ್ಜಿದು. ಎನರ್ಜಿ ಎಲ್ಲರ ಮೇಲೂ ಕೋಪ ಬರ್ತಾ ಇದೆ. ಬಾಗಲ್ ಮೇಲೆ, ಹಿಟ್ ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆಲ್ಲ ಕೋಪ ಬರ್ತಾ ಇದೆ. ಕೋಪ ಬಂದಾಗ ಹೇಳಿದ್ಲಲ್ಲ, ನಿಮಿಷ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡು. ಆ ಎನರ್ಜಿನ ಯು ಕ್ಯಾನ್ ಟ್ರಾನ್ಸ್ಫಾರ್ಮ್ ದ್ಯಾಟ್ ಇಂಟು ಲವ್. ಇಷ್ಟ ಬಂದಿದ್ದ ಕೆಲಸ ಮಾಡಬೇಕು. ಕೋಪ ಬಂದಾಗ ನಿಮ್ಗೆ ಏನು ಇಷ್ಟನೋ ಅದು ಮಾಡಬೇಕು. ಕೋಪ ಬಂದಾಗ ನಿಮಗೇನು ಇಷ್ಟನೋ, ಬೆಸ್ಟ್ ಇಷ್ಟ ಯಾವುದು ನಿಮಗೆ? ಅವನಿಗೆ ಮಲ್ಕೊಳ್ಳೋದು ಇಷ್ಟ, ಅವ್ನು ಮಲ್ಕೊಂಡ್ಬಿಡ್ತಾನೆ. ಎಕ್ಸಾಕ್ಟ್ಲಿ ಸೇಮ್. ಕೋಪ ಬಂದಾಗ ಅವ್ನು ಊಟ ಮಾಡಬೇಕು ಅಂತ ಇಷ್ಟ, ಅವ್ನು ಊಟ ಮಾಡಿಬಿಟ್ರೆ ಕೋಪ ಹೋಗ್ತಾರೆ. ನಿಮ್ಗೇನು ಇಷ್ಟ ಅದು ಮಾಡಿ, ಅದು ಎನರ್ಜಿ ಆಗಿಬಿಡುತ್ತೆ. ಇದ್ರೆ ಎನರ್ಜಿ ಹೋಗುತ್ತೆ, ವೀಕ್ ಆಗ್ತಾರೆ. ಸ್ಟ್ರಾಂಗ್ ಆಗಬೇಕಾದ್ರೆ ಕೋಪ ಬಂದ ತಕ್ಷಣ ನನಗೇನು ಇಷ್ಟ ಅಂದರೆ ಅದನ್ನು ಏನು ಇಷ್ಟ ನೀನು ಪೇಂಟಿಂಗ್ ಮಾಡು. ಓದೋದಿಷ್ಟ ಆದರೆ ಓದಿ. ನೀವು ಹೇಳ್ದಂಗೆ ವಾಕಿಂಗ್ ಹೋಗ್ಬೇಕು ಅನ್ಸಿದ್ರೆ ವಾಕಿಂಗ್ ಹೋಗಿ. ಆಟ ಆಡಬೇಕಾದ್ರೆ ಆಟ ಆಡಿ. ಏನಾದರೂ ಮಾಡಬೇಕು ನೀವು. ಅಂದರೆ ಯು ಲೂಸ್ ಎನರ್ಜಿ, ಯು ಬಿಕಮ್ ವೀಕ್. ಕೋಪನ ನಾವು ಉಪಯೋಗಿಸ್ಕೋಬೇಕು. ಎನರ್ಜಿನ ವೇಸ್ಟ್ ಆಗೋದು, ಲೀಕ್ ಆಗಬಾರ್ದು. ಎನರ್ಜಿನ ಬಳಸ್ಕೋಬೇಕು. ಬರುತ್ತೆ, ಕೋಪ ಬರುತ್ತೆ, ಪರವಾಗಿಲ್ಲ, ಬರಲಿ. ಬಂದ ತಕ್ಷಣ ಅದನ್ನು ನೀವೇನು ಮಾಡಬೇಕು? ನೀವು ಇಷ್ಟಪಡೋದ್ರಲ್ಲಿ ವಾಟ್ ಎವರ್ ನಿಮ್ಗೆ ಇಷ್ಟ ಆಯಿತು, ಇದಿಷ್ಟ ಆಯಿತು, ಅದಕ್ಕೆ ಹಾಕಬೇಕು. ಎನರ್ಜಿನ ಇನ್ವೆಸ್ಟ್ ಮಾಡಬೇಕು. ಇದನ್ನು ಸುಮಾರು ವರ್ಷದ ಕೆಳಗೆ ನಾನು ಮಾಡ್ತಿದ್ದೆ ಸರ್. ಇವಾಗ ಅದೇನು ಹೆಂಗಾದ್ರೆ ಸ್ವಿಚ್ ಓವರ್ ಆಗುತ್ತೆ, ಬೇರೆ ಲೆವೆಲ್ಗೆ ಅದು ಕರ್ಕೊಂಡು ಹೋಗುತ್ತೆ. ಅದು ಬರ್ತಾ ಇದ್ದಂಗೆ ಬರೋಕ್ಕೆ ಮುಂಚೆನೇ ಸಮ್ ಕಂಪ್ಯಾಷನ್, ಸಮ್ ಕೈಂಡ್ ಆಫ್ ಬ್ಯೂಟಿಫುಲ್ ಫೀಲಿಂಗ್, ಏನೋ ಒಂದು ಒಳ್ಳೆಯದು ಎಕ್ಸ್ಪ್ರೆಷನ್ನು, ನನ್ನಿಂದ ಏನೋ ಒಂದು ಒಳ್ಳೆ ಕೆಲಸ ಮಾಡಿಸುತ್ತೆ. ಅದಕ್ಕೆ ಹೇಳಿದ್ವಿ, ಯಾವಾಗಲೂ ಒಂದು ಸೇಯಿಂಗ್ ಇದೆ, ಗಾಯ ಆದಾಗಲೇ ಬೆಳಕು ಕಾಣಿಸೋದು. ನಮಗೆ ಗಾಯ ಆಗಬೇಕು, ಆಗಲೇ ದ ಲೈಟ್, ನ್ಯೂ ಲೈಟ್ ವಿಲ್ ಕಮ್ ಟು ಅವರ್ ಲೈಫ್. ನ್ಯೂ ಥಿಂಗ್ ವಿಲ್ ಹ್ಯಾಪನ್, ಸಮಥಿಂಗ್ ನ್ಯೂ. ಯಾವಾಗಲಾದ್ರೂ ಕಷ್ಟ ಬಂದಾಗ, ದುಃಖ ಆದಾಗ, ಬೇಸರ ಆದಾಗ, ನೋವಾದಾಗ, ಕೋಪ ಬಂದಾಗ, ಡಿಸಾಸ್ಟರ್ಗಳೆಲ್ಲ ಆಗಬೇಕು ಜೀವನದಲ್ಲಿ. ಆದಾಗ ನಾವು ಸ್ವಲ್ಪ ಅಲರ್ಟ್ ಆಗಿದ್ರೆ ದಟ್ ಈಸ್ ದಿ ಟರ್ನಿಂಗ್ ಪಾಯಿಂಟ್. ದಟ್ ಈಸ್ ದಿ ಎಕ್ಸಾಕ್ಟ್ಲಿ ನೀನು ಬದಲಾಗೋಕ್ಕೆ ಅದೇ ಮುಹೂರ್ತ. ನೀನು ನಾರ್ಮಲ್ ಆಗಿದ್ರೆ ಬದಲಾಗಲ್ಲ. ಏನೋ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತಲ್ಲ, ಆವಾಗ ನಾವು ಕೇರ್ಫುಲ್ಲಾಗಿ ಅಲರ್ಟ್ ಆಗಬೇಕು. ಡಿಸ್ಟರ್ಬ್ ಆಗೇ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಏನೋ ಒಂದು ಸಣ್ಣದು ಪುಟ್ಟದಾದ್ರೂ ಒಂದು ಕಲ್ಲು ಬಿದ್ದು ಹಿಂಗೆ ಅಲ್ಲಾಡುತ್ತಲ್ಲ ನೀರು, ಎಷ್ಟೇ ಸ್ಟಿಲ್ನೆಸ್ ಇದ್ರೂ ಕೂಡ ಟಕ್ಕಂತ ಆಗುತ್ತಲ್ಲ. ಓ ಎಸ್, ದಿಸ್ ಇಸ್ ಮೈ ಪಾಯಿಂಟ್, ಎಕ್ಸಾಕ್ಟ್ಲಿ ದಿಸ್ ಇಸ್ ದ ಪಾಯಿಂಟ್. ಇಲ್ಲೇ ನಾನು ಬೆಳೆಯೋದು, ಇಲ್ಲೇ ನನಗೆ ಪರೀಕ್ಷೆ, ಇಲ್ಲೇ ನನಗೆ ತಗೊಂಡ್ಬಿಡ್ಬೇಕು ಚಾಲೆಂಜಿಂಗ್ ಆಗಿ ಆ ಮೊಮೆಂಟ್ನ. ದಟ್ ಈಸ್ ಎ ಲೆಸನ್ ಫಾರ್ ಯು. ಮಕ್ಕಳಿಗೆ ಏನಾಗುತ್ತೆ, ಮಕ್ಕಳಿಗೆ ಅದನ್ನು ಆ ಥರ ಅಲರ್ಟ್ ಆಗಿ ಇಲ್ಲದೆ ಇದ್ರವರು ಗೊತ್ತಾಗಲ್ಲ. ಕೋಪ ಮಾಡ್ಕೋತಾರೆ, ಅದು ಅಭ್ಯಾಸ ಹೋಗಿ ಬಾಗಿಲು ಹಾಕೊಳ್ಳೋದು ಅಭ್ಯಾಸ ಆಗುತ್ತೆ, ಆಮೇಲೆ ಹೋಗಿ ಚಿಲ್ಕ ಹಾಕೊಳ್ಳೋದು ಅಭ್ಯಾಸ ಆಗುತ್ತೆ. ಅದು ಆತಂಕ ಸೃಷ್ಟಿ ಆಗುತ್ತೆ ಎಲ್ಲರಿಗೂ. ಮಕ್ಕಳು ಆ ಥರ ಬಿಹೇವ್ ಮಾಡಿದ್ರೆ ಇವಾಗ ಏನೋ ಒಂದು 2 ದಿನ, ಆಮೇಲೆ ನಾವು ದೊಡ್ಡವ್ರ ಹತ್ರ ಅದೇ ಬಂದ್ಬಿಟ್ರೆ ಅವರು ಲೂಸ್, ಮತ್ತೆ ಒಂದು ತಮ್ಮ ಮೇಲೆ ಕಂಟ್ರೋಲ್ ಕಳ್ಕೊಳ್ತಾರೆ. ಅದು ಸರಿಗೆ ಗೈಡ್ ಮಾಡಿದೆ ಬಂದೇ ಬರುತ್ತೆ ಕೋಪ. ಒಪ್ಕೊಂಬಿಡಿ, ತಪ್ಪು ಮಾಡೇ ಮಾಡ್ತೀರಾ, ಬೈಸ್ಕೋತೀರಾ, ಸಿಚುಯೇಷನ್ ಬರುತ್ತೆ, ಡಿಸಾಸ್ಟರ್ ಆಗುತ್ತೆ, ಎಲ್ಲ ಆಗುತ್ತೆ, ಸಹಜ, ಎಲ್ಲರಿಗೂ ಆಗುತ್ತದೆ. ಆದರೆ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ, ನೀವು ಯಾವ ರೀತಿ ಮೆಂಟೈನ್ ಮಾಡ್ತೀರಾ,
ನೀವು ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ, ನೀವು ಯಾವ ರೀತಿ ರೆಸ್ಪಾಂಡ್ ಮಾಡ್ತೀರಾ, ಅದು ಡಿಪೆಂಡ್ಸ್ ಆನ್ ಈಚ್ ಆ್ಯಂಡ್ ಎವ್ರಿ ಒನ್. ನಿಮ್ಗೆ ಎಷ್ಟೆಷ್ಟು ವಿವೇಕ ಇದೆ, ನಿಮ್ಗೆ ಎಷ್ಟೆಷ್ಟು ಬುದ್ಧಿ ಇದೆ, ಅದ್ರ ಮೇಲೆ ಹೋಗುತ್ತೆ. ಅದಕ್ಕೋಸ್ಕರ ಹೇಳಿದ್ದು, ಮಕ್ಕಳೆಲ್ಲ ನೀವೇನು ಮಾಡ್ತೀರೋ ಕರೆಕ್ಟಾಗಿ ಮಾಡ್ತೀರೋ, ಕೋಪ ಬರಬಾರ್ದು, ಕಂಟ್ರೋಲ್ ಮಾಡಿ ಅನ್ನಲ್ಲ ನಾನು. ಬರುತ್ತೆ, ಬಂದಾದ ತಕ್ಷಣ ಅಲರ್ಟ್ ಆಗಬೇಕು. ಓ, ದಿಸ್ ಇಸ್ ಎನ್ ಎನರ್ಜಿ, ಅಮ್ಮ ಹೇಳಿದ್ದಾರೆ. ಇವಾಗ ಕೋಪ ಮಾಡ್ಕೊಂಡು ಕಿರ್ಚ್ಬಿಡೋದು, ಕೂಗೋದು, ಬೈಯೋದು ಎಲ್ಲ ಮಾಡಿದ್ರೆ ದಟ್ ಎನರ್ಜಿ ವಿಲ್ ಮೇಕ್ ಯು ವೀಕ್. ಹೊಟ್ಟೋಗುತ್ತೆ ಎನರ್ಜಿ. ಕನ್ಸ್ಯೂಮ್ ಮಾಡೋದು ಹೆಂಗೆ? ಸೈಲೆಂಟ್ ಆಗಿಬಿಡ್ಬೇಕು, ಪುಸ್ತಕ ಓದಬೇಕು, ಇಲ್ಲ ಒಂದು ರೌಂಡ್ ವಾಕಿಂಗ್ ಹೋಗಿ ಬರಬೇಕು, ಇಲ್ಲ ಒಂದು ರೌಂಡ್ ಜಾಗಿಂಗ್ ಮಾಡ್ಕೊಂಡು ಬರಬೇಕು. ನೀವೇ ಏನಾದರೂ ಹುಡ್ಕೋಬೇಕು. ನೀವೇನೆ ನಿಮ್ಗೆ ಯಾವ್ದು ಸುಲಭನೋ ಆ ಥರ ಮಾಡಿಕೊಂಡು ಚೆನ್ನಾಗಾಗುತ್ತೀರಾ. ಇವ್ನು ಹೇಳಿದ್ದು ಕರೆಕ್ಟ್. ಹೋಗಿ ನಿದ್ದೆ ಬರುತ್ತದು, ಸುಸ್ತಾಗುತ್ತೆ, ನಿದ್ದೆ ಬರುತ್ತೆ, ಹೊಟ್ಟೋಗುತ್ತೆ. ಕೋಪ ಎಲ್ಲ ಎಷ್ಟು ಕರ್ಗೋಗುತ್ತೆ. 7 ವರ್ಷ ಕೋಪನೇ ಇರಲ್ಲ. ಇಲ್ಲ ಒಂದು ಫ್ರೆಂಡ್ಸ್ ಫೋನ್ ಮಾಡಿ, ಅಥವಾ ನಿಮ್ಮ ಮಮ್ಮಿಗೆ ಫೋನ್ ಮಾಡಿ, ಯಾರಾದ್ರು ಫೋನ್ ಮಾಡಿ ಕನೆಕ್ಟ್ ಮಾಡ್ಕೊಳ್ಳಿ. ಏನಾದರೂ ನೀವೇ ಹುಡ್ಕೋಬೇಕು. ಇವಾಗ ನೀವೆಲ್ಲ ಏನು ಪುಟ್ಟವರೆಲ್ಲ, ನಿಮ್ಗೆ ಗೊತ್ತು ಎಲ್ಲ. ಏನು ಮಾಡಬೇಕು ನಿಮಗೆ ಖಂಡಿತ ಗೊತ್ತು, ನನಗೆ ಗೊತ್ತಿದೆ. ಸರಿಯಾಗಿ ಗೈಡ್ ಮಾಡಿಬಿಟ್ರೆ ನೀವು ಅದನ್ನು ಉಪಯೋಗಿಸ್ಕೊಳ್ತೀರ. ಇದು ನಿಮ್ಮಷ್ಟೇ ವಯಸ್ಸಿದ್ದು ಒಂದು ಮಗು. ನನ್ನ